ಅರಮನೆಗೆ ಹತ್ರ ಇವ್ರ ಮನೆಗೆ ಅಗ್ರಹಾರದಲ್ಲೇ ಇದ್ವಿ. ಅಗ್ರಹಾರ ಅಂದ್ರೆ ಆ ಮನೆಗಳು ಅಲ್ಲಿ ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದ ಕಲಾವಿದರು ವಿದ್ವಾಂಸರೆಲ್ಲ ಅಗ್ರಹಾರದಲ್ಲೇ ಇರೋದು. ಸೊ ನಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಪ್ರತಿದಿನ ಕೃಷ್ಣರ ದೇವಸ್ಥಾನದಲ್ಲಿ ಉತ್ಸವ ಆದ್ರೆ ಓಡೋದು ಮನೆಯಿಂದ. ಪ್ರತಿಯೊಂದು ದೇವಸ್ಥಾನಗಳು ಅರಮನೆ ಪ್ರಕಾರದಲ್ಲಿರೋ ದೇವಸ್ಥಾನಗಳಿಗೆಲ್ಲ ಹೋಗೋದು. ದರ್ಬಾರ್ನಲ್ಲಿ ಕಚೇರಿ ಆದ್ರೆ ಅಲ್ಲಿ ಹೋಗೋದು. ಅದಲ್ಲದೆ ಊರು ಪೂರ ಕಚೇರಿಗಳಿರೋದಲ್ಲ, ಸಂಗೀತ ಕಚೇರಿಗಳು, ನೃತ್ಯದ ಕಾರ್ಯಕ್ರಮಗಳು ಎಲ್ಲ ಇರೋದು. ಆ ವಾತಾವರಣನೇ ಬೇರೆ. ಈಗ ಈಗ ಇಲ್ಲ, ಹೊರಟೋಗಿದೆ. ಈಗ ಹೊರಗಡೆಯಿಂದ ಬಂದು ನೋಡೋರು ಜಾಸ್ತಿ. ಸೊ ಮೈಸೂರವರು ಮನೆ ಬಿಟ್ಟು ಹೊರಗೆ ಬರ್ತಾರೋ ಇಲ್ವೋ ನನಗೆ ಅದೇ ಅನುಮಾನ. ದಸರಾ ಟೈಮಲ್ಲಿ ಬರೋದಿಲ್ಲ. ಎಷ್ಟೋ ಜನ ನಾವು ಮಾತಾಡೋ ಕೇಳ್ತೀವಲ್ಲ ಮೈಸೂರವ್ರನ್ನ, ಇಲ್ಲಪ್ಪ ನಾವ್ ಈಗಂತ ಹೊರಗೆ ಹೋಗಲ್ಲ ಅಂತಾರೆ. ಒಂದು 2 ತಿಂಗಳ ಕಾಲ ಇದು ದೊಡ್ಡಕೆರೆ ಮೈದಾನದಲ್ಲಿ ಎಕ್ಸಿಬಿಷನ್ ಬೇರೆ ಇರುತ್ತೆ. ಇನ್ನೊಂದು 2 ತಿಂಗಳು ನಾವು ಹೊರಗಡೆ ಹೋಗೋ ಯೋಚನೆ ಮಾಡಲ್ಲ. ಈಗ ನಾವು ನಮ್ಮ ತಾಯಿ ಮನೆ ಇರೋದು ಮೈಸೂರೇ. ಹೋಗ್ಬೇಕು ಅಂದ್ರೆ ಶ್ರೀರಂಗಪಟ್ಟಣದಿಂದ ಡಿವಿಯೇಷನ್ ತಗೊಳ್ಳೋಣ, ಊರೊಳಗೆ ಹೋಗೋದು ಬೇಡ ಅಂತ ಯೋಚಿಸ್ತೀವಿ. ಹಾಗಿರುತ್ತೆ. ಈಗ ಇಲ್ಲಿ ಹೋಗೋದು ಬೇಡ ಅಂತ ಆರಾಮಾಗಿ ಮನೇಲಿ ಕುತ್ಕೊಂಡು ನೋಡ್ತೀವಿ. ರಿಲೇಟಿವ್ಸ್ ಬಂದ್ರು ಪಾಪ ಅವ್ರಿಗೋಸ್ಕರ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಸ್ಥಿತಿ ಇರುತ್ತೆ. ಕೆಲವರೆಲ್ಲ ಯಾಕಾದ್ರೆ ಈಗ ಬೇಡಪ್ಪ ಅಂತ ಹೇಳ್ತಾರೆ, ಈ ಸಮಯದಲ್ಲಿ ಬರಬೇಡಿ ಅಂತ ಹೇಳ್ತೀವಿ. ಈಗ ಯಾರಾದ್ರೂ ಕೇಳಿದ್ರೆ ಮೈಸೂರಲ್ಲಿ ಈಗ ಹೋಗಿ ನೋಡ್ಬೋದಾ, ನಾವೇ ಅಂತೀವಿ 1-2 ತಿಂಗಳು ವೇಟ್ ಮಾಡಿ ಆಮೇಲೆ ಫ್ರೀ ಆಗಿ ಚೆನ್ನಾಗಿರುತ್ತೆ ಅಂತ. ಈಗಲೂ ಚೆನ್ನಾಗಿರುತ್ತೆ. ಆದ್ರೆ ಇದು ಹಿಂದಿನ ಜನಸ್ತೋಮಕ್ಕೆ ಇವಾಗ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗೋಗಿದೆ. ಆಮೇಲೆ ಈ ಸಲಿಯಾದ ದಸರಾದಲ್ಲಿ ಏನ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ, ಹೋದ ವರ್ಷದ ದಸರಾದಲ್ಲಿ ರಾಜಪೋಷ ಹಾಕೊಂಡಿರೋ ದರ್ಬಾರ್ ಡ್ರೆಸ್ ಹಾಕೊಂಡಿರ್ತಕ್ಕಂಥ ಒಂದು 100 ಜನರಾದ್ರೂ ಇರ್ತಾ ಇದ್ರು. ಈಗ ಅದು ಕಾಣ್ತಾ ಇಲ್ಲ. ಬಹುಶಃ ಈ ಸರಿ ಈ ಜನ ಜಾಸ್ತಿ ಆಯ್ತು ಅಂತ ಏನಾದ್ರು ಕ್ಯಾನ್ಸಲ್ ಮಾಡಿದಾರೋ ಏನೋ, ಅವ್ರು ಕಾಣ್ತಾ ಇಲ್ಲ. ಈಗ ಅರಮನೆ ಬ್ಯಾಂಡ್ ಕೇಳಿಸ್ಲಿಲ್ಲ. ಇವ್ರು ಹೋಗ್ಬೇಕಾಯ್ತು, ಯಾಕೆ ಅದನ್ನು ಕಾಣಿಸ್ಲಿಲ್ಲ ಈ ಸರಿ ಅಂತ ಅನ್ಕೋತೀನಿ. ಹೌದು, ಕಾಣ್ಲಿಲ್ಲ. ಯೂಶಲಿ ನುಡಿಸ್ತಾರೆ. ಈ ಆನೆಯ ಸುತ್ತಮುತ್ತ ಜನಜಂಗುಳಿ ಮಾತ್ರ ನೀವು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ, ಅಲ್ಲಿ ನೋಡಿ. ಮುಂಚೆ ಎಲ್ಲ ಆ ಬಕೆಟ್ ಹಿಡ್ಕೊಂಡು ಬಂದ್ರು ಅಂದ್ರೆ ಅಲ್ಲಿಗೆ ಆಯ್ತು ಮೆರವಣಿಗೆ ಅಂತ ಹಿಂದೆ. ಎಲ್ರು ಇದು ಬಂದಾಗ ಎದ್ದು ಬಿಡ್ತಾ ಇದ್ರು. ಹೌದು, ಸಾಕಾಗಿರೋರೆಲ್ಲ ಅಂಬಾರಿ ನೋಡಿದ ತಕ್ಷಣ ಎದ್ದು ಬಿಡ್ತಾ ಇದ್ರು. ಉತ್ಸಾಹ ಅದೇ ಒಂದು ರೀತಿಯಲ್ಲಿ ಫುಲ್ ಬಂತಲ್ಲಪ್ಪ ಅಂತ ಹೇಳಿ, ಈಗ ಬಂತು ಅಂತ ಹೇಳಿ. ಆಮೇಲೆ ನಾವು ನಮ್ಮ ಚಪ್ಪಲಿಗಳನ್ನ ಕಳೆದುಕೊಳ್ಳದೆ ಮನೆಗೆ ಹೋಗೋದು ಒಂದು ಟಾಸ್ಕ್ ಅದು. ಹೌದು, ಆ ರೀತಿಯಾಗಿ ಆಮೇಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟೇ ದೂರ ಆದ್ರೂ ದೂರ ಅಂತಾನೆ ಅನ್ನಿಸ್ತಾ ಇತ್ತು. ನಡ್ಕೊಂಡು ಬರ್ತಾ ಇದ್ದಿದ್ದು ದಸರಾ ಅದು. ಈಗಿನ ತರ ಇಲ್ಲ ನೋಡಿ. ಅದು ನಾವಿದ್ದ ಕಡೆಯಿಂದ ಸೆಂಟರ್, ಎಪಿಸೆಂಟರ್ ಆಫ್ ಮೈಸೂರು ಅಲ್ವಾ, ಎಲ್ಲಾ ಕಡೆಗೂ ನಡ್ಕೊಂಡು ಹೋಗ್ತಾ ಇದ್ವಿ. ದೊಡ್ಡಕೆರೆ ಮೈದಾನ ಆಗ್ಲಿ, ಆಯುರ್ವೇದ ಸರ್ಕಲ್, ಬಂಬು ಬಜಾರ್, APMC ಸರ್ಕಲ್ ಮೂಲಕ ಬನ್ನಿ ಮಂಟಪಕ್ಕೆ. ನೀವು ಎಷ್ಟೇ ಸಲ ನೋಡ್ಲಿ ಸರ್, ಮತ್ತೇನೊಂದ್ಸಲ ಈ ಸಂಭ್ರಮ ನಾವು ಎಂದಿಗೂ ಕೊನೆವರೆಗೂ ನೋಡೋ ಅಂತ ಏಕೈಕ ಸಂಭ್ರಮ ಇದು. ಮನೇಲಿ ಕೂರ್ಸೋ ಗೊಂಬೆ, ಬೀದಿಯಲ್ಲಿ ನೋಡೋ ಅಂಬಾರಿ, ಎರಡನ್ನೂ ನಾವು ಅನ್ಮ್ಯಾಚಬಲ್ ಥಿಂಗ್ಸ್ ನಮ್ಮ ಲೈಫಲ್ಲಿ. ಇವೆರಡನ್ನು ನಾವು ಪ್ರತಿ ವರ್ಷ ಸಂಭ್ರಮಿಸ್ತೀವಿ. ಬೀಯಿಂಗೆ ಕನ್ನಡಿಗ, ಬೀಯಿಂಗೆ ಮೈಸೂರಿಯನ್, ನಾವಿದರ ಈ ಸಂಭ್ರಮದ ಒಂದು ಭಾಗ ಅಂತ ನಾವು ಹೆಮ್ಮೆಯಿಂದ. ಮೈಸೂರು ದಸರಾದ ವೈಭವ ಕೂಡ ಹಾಗೆ ಮುಂದುವರಿಲಿ ಅನ್ನುವಂತಹ ಆಶಯ ನಮ್ಮದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಸರ್. ಮಧ್ಯಾಹ್ನದಿಂದ ಇಲ್ಲಿವರೆಗೂ ಇಡೀ ಒಂದು ಮೈಸೂರು ದಸರಾ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಪೌರಾಣಿಕ ಹಿನ್ನೆಲೆ, ಇವೆಲ್ಲವನ್ನ ನೀವು ಹಾಡಿನ ಮೂಲಕ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ.